ಸಂಚಿಕೆ ಶೂನ್ಯದಲ್ಲಿ ಸೂರ್ಯ ಮೀನನ್ಗೆ ನೋಡೇ ಮೀನಾ, ಇವತ್ತು ವ್ರತದ ಕೊನೆ ದಿನ, ಯಾರ್ಯಾರಿಗೂ ಹಾಡನ್ನ ಹಾಡೋಕ್ ಬಿಡ್ಬೇಡ, ನೀನೇ ಹಾಡ್ಬಿಡು, ಹೇಗಿದ್ರು ನಮ್ ಜೊತೆ ಇವತ್ತು ಕ್ರಿಶ್ ಇದಾನೆ, ಅವನ ಮೇಲೆ ಲಾಲಿ ಹಾಡು ಅಂತ ಹೇಳಿದಾಗ ರೀ ಅದೆಲ್ಲ ನನಗ್ ಬರಲ್ಲ ಅಂತ ಹೇಳ್ತಾಳೆ ಮೀನಾ. ಓಹೋ ನೀನು ತಾಯಿ ಆಗಿಲ್ವಲ್ಲ, ಅದಕ್ಕೋಸ್ಕರ ಇರ್ಲಿ ಬಿಡಮ್ಮ ಅಂತ ಹೇಳಿ ರವಿ ಹತ್ರ ಇರೋ ಮೊಬೈಲ್ನ ಇಸ್ಕೊಂಡು ಅದರಲ್ಲಿ ಲಾಲಿ ಹಾಡನ್ನ ಹಾಕ್ತಾನೆ. ಆಗ ಸೂರ್ಯ ಮೀನಾ ಇಬ್ರು ತಮ್ಮ ಹೆತ್ತ ಮಗನೇ ಅನ್ನೋ ರೀತಿ ಕೃಷ್ಣ ಮುದ್ದಾಡ್ತಾ ಇರ್ತಾರೆ, ಆಡಿಸ್ತಾ ಇರ್ತಾರೆ. ಅದನ್ನ ನೋಡಿ ರೋಹಿಣಿಗೆ ತುಂಬಾ ಸಂಕಟ ಆಗ್ತಾ ಇರುತ್ತೆ. ಹಾಗೆ ರೋಹಿಣಿ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಆಗ ಪೂಜಾ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ರೋಹಿಣಿ ತನ್ನ ತಾಯಿಗೆ ಪದೇ ಪದೇ ಸನ್ನೆ ಮಾಡ್ತಾ ಇರ್ತಾಳೆ. ಆದ್ರೆ ಅದನ್ನ ನಿರಾಕರಿಸ್ತಿರ್ತಾಳೆ ಪ್ರಮೀಳಾ. ಆಗ ಸೂರ್ಯ, ನೋಡಪ್ಪ ಕ್ರಿಶ್, ಇನ್ಮೇಲೆ ನೀನು ನಮ್ಮ ಮನೇಲೇ ಇರಬೇಕು, ನಾನು ನಿನ್ಗೆ ಒಳ್ಳೆ ಸ್ಕೂಲಿಗೆ ಹಾಕ್ತೀನಿ, ನಾವೆಲ್ಲರೂ ನಿನ್ನ ಚೆನ್ನಾಗಿ ನೋಡ್ಕೋತೀವಿ, ಇನ್ಮೇಲೆ ನೀ ನನ್ನ ಅಪ್ಪ ಅಮ್ಮ ಅಂತ ಹೇಳಿ ಕರಿಬೇಕು ಅಂತ ಹೇಳುವಷ್ಟರಲ್ಲಿ ಕೋಪದಿಂದ ಎದ್ದು ನಿಂತಂತ ಪ್ರಮೀಳಾ, ಸಾಕು ಮುಚ್ಚಯ್ಯ ಬಾಯಿ ಅಂತ ಸೂರ್ಯನ್ಗೆ ಹೇಳ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ನಿಮ್ಮನ್ನ ಯಾಕ್ರಿ ಅಪ್ಪ ಅಮ್ಮ ಅಂತ ಅನ್ಕೋಬೇಕು, ಅವನೇನ್ ಅನಾಥನ ಅಂತ ಹೇಳಿ ಪ್ರಮೀಳಾ ಜೋರ್ ಮಾಡ್ತಾ ಇರ್ತಾಳೆ. ಆಗ ಮನೆಯವರೆಲ್ಲರೂ ಎದ್ ನಿಂತ್ಕೋತಾರೆ. ಆಗ ಸೂರ್ಯ, ಯಾಕಮ್ಮ ಏನಾಯ್ತು ಅಂತ ಕೇಳ್ತಾ ಇರ್ತಾನೆ. ಮತ್ತೆ ಕೋಪ ಬರಲ್ವಾ, ಒಂದ್ ಸರಿ ಎರಡ್ ಸರಿ ಮಾತಿಗೂ ನನ್ ಮೊಮ್ಮಗನ್ನ ಕಿತ್ಕೊಳ್ಳೋ ಮಾತೆ ಮಾತಾಡ್ತೀರಾ ನೀವು ಅಂತ ಹೇಳಿದಾಗ ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಶಾಕ್ ಆಗುತ್ತೆ. ಆಗ ರೋಹಿಣಿ ನಗ್ತಾ ಇರ್ತಾಳೆ ಪ್ರಮೀಳಾ ಮಾತ್ ಕೇಳಿ. ಈ ಕಡೆ ಮೀನಾ, ಅಮ್ಮ ಈ ಮಾತು ಮೊದ್ಲೇ ಆಗಿತ್ತಲ್ವಾ, ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ವಲ್ಲ ಅಂತ ಹೇಳಿದಾಗ ನೀವೇನೋ ಮಾತಾಡಿದ್ರಿ, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ನ, ಕರ್ಕೊಂಡು ಹೋಗಿ ನನ್ ಮೊಮ್ಮಗನ ಅಂತ ಹೇಳಿದ್ನಾ ನಿಮ್ಗೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇರ್ತಾಳೆ. ನನ್ ಮೊಮ್ಮಗನ ಸಾಕೋ ಯೋಗ್ಯತೆ ಇಲ್ಲ ಅಂತ ಹೇಳಿದೆ ನಾ ಯಾವತ್ತಾದ್ರೂ ನಿಮ್ಮ ಹತ್ರ ಅಂತ ಹೇಳಿ ಜೋರ್ ಮಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ತಪ್ಪಾಗಿ ತಿಳ್ಕೊಬೇಡಿ ತಾಯಿ, ನಿಮ್ ಮೊಮ್ಮಗನ್ನ ಸೂರ್ಯ ಮೀನಾ ತುಂಬಾ ಹಚ್ಕೊಂಡಿದ್ದಾರೆ, ಅವನು ಇವ್ರನ್ನ ತುಂಬಾ ಹಚ್ಕೊಂಡಿದ್ದಾನೆ, ಅವನು ಇವ್ರ ಜೊತೆ ಇದ್ರೆ ತುಂಬಾ ಖುಷಿಯಾಗಿರ್ತಾನೆ ಅಂತ ಹೇಳಿ ಅವ್ರು ಆಸೆ ಪಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಪ್ರಮೀಳಾ, ಯಾಕೆ ನಮ್ಮ ಮಗು ನಮ್ಮ ಮನೇಲಿ ಖುಷಿಯಾಗಿಲ್ಲ ಚೆನ್ನಾಗಿಲ್ಲ ಅಂತ ನಿಮಗೆ ಯಾರು ಹೇಳಿದ್ರು, ಓಹೋ ಈ ಮುದುಕಿ ಆರೋಗ್ಯ ಸರಿ ಇಲ್ಲ, ಇವತ್ತೋ ನಾಳೆನೋ ನೆಗೆದ್ ಬೀಳ್ತಾಳೆ ಅಂತ ಅನ್ಕೊಂಡಿದ್ರ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆಗ ಮೀನಾ, ಇಲ್ಲಮ್ಮ ನಾವು ಅಷ್ಟೊಂದೆಲ್ಲ ಕೆಟ್ಟದಾಗಿ ಯೋಚನೆ ಮಾಡಲ್ಲ ಅಂತ ಮಾತಾಡ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ತಾನು ಅನ್ಕೊಂಡೋಗಿ ತನ್ನ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಹೇಳಿ ಒಳಗೆ ಖುಷಿ ಪಡ್ತಾ ಇರ್ತಾಳೆ. ಮಗುನ್ನ ಕಿತ್ಕೊಂಡು ಹೋಗೋದು ಒಳ್ಳೆ ಆಲೋಚನೆ ಏನಮ್ಮ, ಚಾಕ್ಲೇಟ್ ತೋರಿಸಿ ಮಗನ್ನ ಕಿಡ್ನಾಪ್ ಮಾಡೋದು ಒಂದೇ, ನಿಮ್ಮಂತ ಬೂಟಾಟ್ಗೆ ಪ್ರೀತಿ ತೋರಿಸಿ ಮಗುನ್ನ ನಮ್ಮಿಂದ ಕಿತ್ಕೊಳ್ಳೋದು ಒಂದೇ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಸೂರ್ಯ ಮೀನಾಗೆ ತುಂಬಾ ನೋವಾಗುತ್ತೆ. ಪ್ರಮೀಳಾ ಮಾತನ್ನ ಕೇಳಿ ಬೇಜಾರಾದ ಸೂರ್ಯ ಎದ್ ನಿಂತು, ಏನಮ್ಮ ನಮ್ ಪ್ರೀತಿ ನಿಮ್ಗೆ ಬೂಟಾಟ್ಕೆ ಅಂತ ಅನ್ಸುತ್ತಾ ಅಂತ ಕೇಳಿದಾಗ ಅನಿಸ್ಲಿಲ್ದೇನೆ ಮತ್ತಿನೇನಯ್ಯ, ಇಷ್ಟ ಪಡೋದು ಮುದ್ ಮಾಡೋದು ಎಲ್ಲ ಸಹಜ ಕಣಯ್ಯ, ಆದ್ರೆ ಮಗುನ ಕೊಟ್ಬಿಡಿ ಅಂತ ಕೇಳಿದ್ರೆ ಇವನ ಹೆತ್ತ ತಾಯಿ ಬೇರೆ ಊರಲ್ಲಿ ಇವನಿಗೋಸ್ಕರ ಕಷ್ಟ ಪಡ್ತಾ ಇದ್ದಾಳೆ, ಯಾಕೆ ಗೊತ್ತಾ ಅವಳು ಇವತ್ತಲ್ಲ ನಾಳೆ ಈ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವಳು ಬಂದು ನನ್ ಮಗು ಎಲ್ಲಿ ಅಂತ ಕೇಳಿದ್ರೆ ನಾನೇನ್ ಹೇಳಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಆಯ್ತು ತಾಯಿ, ನಿಮಗಿಷ್ಟ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಬೇಡ, ಆದ್ರೆ ಆ ಮಗುನು ಆಸೆ ಪಡ್ತು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವರು ಈ ರೀತಿ ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ. ಆಗ ಪ್ರಮೀಳಾ ಕೋಪದಲ್ಲಿ, ಏನ್ ಆಸೆ ಪಡುತ್ತೆ ಆ ಮಗು, ತಿನ್ಸಿದ್ದು ಕುಡಿಸಿದ್ದು ಬೆಳೆಸಿದ್ದು ನಾನು ಎತ್ಕೊಂಡು ಹೋಗೋದು ಇವ್ರ ಅಂತ ಹೇಳಿ ಜೋರ್ ಮಾಡ್ತಾ ಇರ್ತಾಳೆ. ಆಯ್ತು ಅದು ಹಾಗೆ ಬಿಡ್ಲಿ, ನನ್ ಮೊಮ್ಮಗನ್ನೇ ಕೇಳೋಣ ಅಂತ ಹೇಳಿ, ಕ್ರಿಶ್ ನೀ ಯಾರ ಜೊತೆ ಇಷ್ಟಪಡ್ತೀಯಪ್ಪ, ಯಾರ ಜೊತೆ ಇರೋಕೆ ಇಷ್ಟಪಡ್ತೀಯಾ ಅಂತ ಹೇಳಿ ಪ್ರಮೀಳಾ ಕೇಳ್ತಾ ಇರ್ತಾಳೆ. ಆಗ ಕ್ರಿಶ್ ಪದೇ ಪದೇ ರೋಹಿಣಿ ಹಾಗೂ ಪ್ರಮೀಳಾ ಮುಖನ್ನೇ ನೋಡ್ತಾ ಸೂರ್ಯ ಹಾಗೂ ಮೀನಾನು ನೋಡ್ತಾ ಇರ್ತಾನೆ. ಆಗ ರೋಹಿಣಿ ಬೇಡ ಅಂತ ಹೇಳಿ ಸೊನ್ನೆ ಮಾಡ್ತಾ ಇರ್ತಾಳೆ. ಆಗ ಕ್ರಿಶ್, ನಾನು ಅಮ್ಮನ ಜೊತೆ ಇರ್ತೀನಿ ಅನ್ನೋ ಆ ಮಾತನ್ನ ಕೇಳಿ ಮೀನಾ ಕುಸಿದ್ ಬೀಳ್ತಾಳೆ. ಆ ಮಾತನ್ನ ಕೇಳಿ ರೋಹಿಣಿಗೆ ತುಂಬಾ ಖುಷಿ ಆಗುತ್ತೆ. ಈ ಕಡೆ ಶಾಂತಿ ಹಾಗೂ ಮನೋಜ ಇವ್ರು ಹೀಗೆ ಆಗ್ಬೇಕು ಅಂತ ಹೇಳಿ ಸನ್ನೆ ಮಾಡ್ತಾ ಇರ್ತಾರೆ. ಶ್ರುತಿ ಹಾಗೂ ಮನೆಯವರೆಲ್ರಿಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆಗ ಮೀನಾ ಎದ್ ನಿಂತು ಕೃಷ್ಣ ಹಿಡ್ಕೊಂಡು ತುಂಬಾ ನೋವಿಂದ ನಿಂತ್ಕೊಂಡಿರ್ತಾಳೆ. ಆಗ ಸೂರ್ಯ ಅಲ್ಲೇ ಮೀನಾಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಆಗ ಪ್ರಮೀಳಾ, ಕೇಳಿಸ್ಕೊಂಡ್ರ, ತಾಯಿ ಪ್ರೀತಿನೇ ಸಿಗದೆ ಇರೋ ಮಗು ತಾಯಿ ಪ್ರೀತಿಗಾಗಿ ಹೇಗ್ ಹಂಬಲಿಸ್ತಾ ಇದೆ ಅಂತ ಹೇಳಿ ಕೇಳಿಸ್ಕೊಂಡ್ರ ಅಂತ ಹೇಳ್ತಾ ಇರ್ತಾಳೆ. ಕೇಳಿಸ್ಕೊಂಡ್ರ, ಅಮ್ಮ ಮಗ ಅನ್ನೋದು ಭಗವಂತ ಕೊಟ್ಟಿರೋ ಋಣ, ಅದನ್ನ ದೂರ ಮಾಡೋಕೆ ಪ್ರಯತ್ನ ಮಾಡ್ತಿದಾರಲ್ಲ, ಒಳ್ಳೇದಲ್ಲ ಇದು ನಿಮ್ಗೆ ಅಂತ ಹೇಳಿ ಹೇಳ್ತಿರ್ತಾಳೆ ಪ್ರಮೀಳಾ. ಆಗ ರಂಗನಾಥ್ ಅವರು, ಆಯ್ತು ಅಮ್ಮ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ನೋಡಿ ತಾಯಿ, ಮನೇಲಿ ಪೂಜೆ ಸಮಾರಂಭ ನಡೀತಾ ಇದೆ, ಇಂಥ ಟೈಮಲ್ಲಿ ರಂಪಾಟ ಆಗೋದು ಒಳ್ಳೇದಲ್ಲ, ಬೇಡ ತಾಯಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿ, ನೋವಾಗದೆ ಇರುತ್ತೆ, ಐಸ್ ಕ್ರೀಮ್ ಅಂಗಡಿಗೆ ಹೋದ್ರೆ ಐಸ್ ಕ್ರೀಮ್ ಚೆನ್ನಾಗಿದೆ ಅಂತ ಹೇಳಿ ಐಸ್ ಕ್ರೀಮ್ ಮಾತ್ರ ತಿನ್ಕೊಂಡ್ ಬರ್ಬೇಕು, ಐಸ್ ಕ್ರೀಮ್ ಚೆನ್ನಾಗಿದೆ ಅಂತ ಹೇಳಿ ಐಸ್ ಕ್ರೀಮ್ ಅಂಗಡಿನೇ ತರೋದಲ್ಲ ಅಂತ ಮಾತಾಡ್ತಿರುವಾಗ ಅದನ್ನ ಕೇಳಿಸ್ಕೊಂಡು ರಂಗನಾಥ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಶಾಂತಿ, ನಾನಿಲ್ಲಿ ಮಾತಾಡ್ತಾ ಇಲ್ವಾ ಅಂತ ಹೇಳ್ತಿರ್ತಾರೆ. ಆಗ ರಂಗನಾಥ್ ಅವರು, ನೋಡಿ ಅಮ್ಮ, ನೀವು ಬೇಡ ಅಂದ್ಮೇಲೂ ಬಲವಂತ ಮಾಡೋಕೆ ಶಕ್ತಿ ಆಗ್ಲಿ ಹಕ್ಕಾಗ್ಲಿ ಇಲ್ಲಿ ಯಾರಿಗೂ ಇಲ್ಲ, ಬೇಡ ಅಂದ್ರೆ ಬೇಡ ಬಿಡಿ, ಆದ್ರೆ ದಯವಿಟ್ಟು ಗಲಾಟೆ ಮಾಡಬೇಡಿ, ಶಾಂತವಾಗಿರಿ ಅಂತ ಹೇಳಿ ಕೈ ಮುಗಿದು ಬೇಡ್ಕೋತಾರೆ. ಆಗ ಪ್ರಮೀಳಾ, ಆಗಲ್ಲ ರಾಯ್ರೆ, ಒಂದಿನ ಆದ್ರೆ ಸರಿ, 2 ದಿನ ಆದ್ರೆ ಸರಿ, ದಿನಾನು ಇದೇ ಆಗೋಯ್ತು ಇವ್ರದ್ದು. ಹಾಗೆ ತಾನು ಸಹ ಸೂರ್ಯನ್ಗೆ ಕೈ ಮುಗಿದು,
ನೋಡಪ್ಪ, ಇನ್ಮೇಲೆ ನಾನಾಗ್ಲಿ ನನ್ನ ಮನೆಯವರಾಗ್ಲಿ ಯಾರು ನಿಮ್ಮ ಮನೆಯವ್ರ ಸುದ್ದಿಗೆ ಬರಲ್ಲ, ಹಾಗೆ ನೀನು ನಿನ್ ಹೆಂಡತಿ ನನ್ನ ಮನೆ ಬಾಗಿಲಿಗೆ ಬರಬಾರ್ದು ಅಂತ ಹೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ತುಂಬಾ ಖುಷಿ ಆಗುತ್ತೆ. ಸಾಕಪ್ಪ ನಿಮ್ ಸವಾಸ, ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಬಾ ಕೃಷ್ಣ ನಾವು ಮನೆಗೆ ಹೋಗೋಣ ಅಂತ ಹೇಳಿ ಕರೀತಾಳೆ. ಆಗ ಮೀನಾ, ಅಮ್ಮ ನೋಡಿ ಅಮ್ಮ, ಇಲ್ಲಿವರೆಗೂ ಬಂದಿದ್ದೀರಾ, ಪೂಜೆ ಮುಗ್ದಿದೆ, ಪ್ರಸಾದ ತಗೊಂಡು ಹೋಗಿ, ಹಾಗೆ ಹೋಗ್ಬೇಡಿ ಅಂತ ಹೇಳಿ ಕೇಳ್ಕೊತಾಳೆ. ಆಗ ಪ್ರಮೀಳಾ, ಆ ಪ್ರಸಾದದಲ್ಲೂ ನೀವೇನಾದ್ರೂ ಮದ್ದು ಹಾಕಿರ್ತೀರಾ, ನನ್ನ ಮೊಮ್ಮಗನ್ನ ಬಿಟ್ಬಿಡಿ ಅಂತ ಹೇಳಿ ಕೃಷ್ಣ ಹೇಳ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಆ ಮಾತನ್ನ ಕೇಳಿ ಮನೆಗೆ ಬಂದಿದ್ದ ಅತಿಥಿಗಳೆಲ್ಲ ಅವರು ಸಹ ಅಲ್ಲಿಂದ ಹೊರಡ್ತಾರೆ. ಆಗ ರಂಗನಾಥ್ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಆಗ ಸೂರ್ಯ ಹಾಗೂ ಮೀನನ್ ಮನ್ಸಿಗೂ ತುಂಬಾ ನೋವಾಗ್ತಾ ಇರುತ್ತೆ. ಆಗ ಸೂರ್ಯನ ಹತ್ರ ಬಂದ ಮನೋಜ, ಏನೋ ನಿಮ್ದು ಗಂಡ ಹೆಂಡ್ತಿದ್ದು ಯಾವಾಗ್ಲೂ ಬರೀ ಇದೇ ಕಿರಿಕಾಯ್ತು, ಯಾವಾಗ್ಲೂ ಇನ್ನೊಬ್ರು ವಸ್ತುಗೆ ಆಸೆ ಪಡ್ತಿರಲ್ಲೋ ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಶಾಂತಿ, ಇವಳಿಗೆ ಇನ್ಸ್ಟೆಂಟ್ ಆಗಿ ತಾಯಿ ಆಗೋ ಆಸೆ, ಯಾಕಂದ್ರೆ ಲಚ್ಚನ್ ದೇವನಹಳ್ಳಿ ಲಚ್ಚಿ ಯಾರು ಮೊದಲು ತಾಯಿ ಆಗ್ತಾರೋ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದಾರಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಕೋಪದಿಂದ, ಇಂಥ ಒಂದು ಸಂದರ್ಭಕ್ಕೋಸ್ಕರ ಕಾಯ್ತಿದ್ರಿ ಅಂತ ಅನ್ಸುತ್ತೆ, ಬಾಯಿ ಮುಚ್ಕೊಂಡು ನಿಮ್ ಕೆಲಸ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮೀನಾಗೆ, ನೋಡಮ್ಮ ಮೀನಾ, ಅವರು ತಮ್ಮ ದುಃಖನ ಹೇಳ್ಕೊಂಡಿದ್ದಾರೆ, ಅದರಲ್ಲಿ ಯಾವ ತಪ್ಪು ಇಲ್ಲ, ನೀವು ಇವತ್ತಿಂದ ಮಗು ಮೇಲಿನ ಆಸೆನ ಬಿಟ್ಬಿಡಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಆಗ ಮೀನನ ಹತ್ರ ಬಂದ ಸೂರ್ಯ ಮೀನಾಗೆ ಸಮಾಧಾನ ಮಾಡ್ತಾ ಕಣ್ಣೀರು ಒರೆಸ್ತಾ ಅವಳನ್ನು ಸಹ ಅಲ್ಲಿಂದ ಕರ್ಕೊಂಡು ಹೊರಡ್ತಾನೆ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಆಗ ಪೂಜಾ, ಏನೇ ನಿಮ್ ತಾಯಿ ಪರ್ಫಾರ್ಮೆನ್ಸು, ಹಂಗೆ ನುಂಗಿ ನೀರ್ ಕುಡಿದ್ಬಿಟ್ರಲ್ಲ. ಆಗ ರೋಹಿಣಿ, ಅವ್ರು ನೀರ್ ಕುಡ್ದಿದ್ ಬಿಡೆ, ಆದ್ರೆ ಇವಳು ಕಣ್ಣಲ್ಲಿ ನೀರ್ ಹಾಕೊಂಡು ಹೋದ್ಲಲ್ಲ, ಅದನ್ನ ನೋಡಿ ಹಾಲು ಕುಡ್ದಷ್ಟು ಖುಷಿ ಆಗ್ತಾ ಇದೆ ನನಗೆ. ನೋಡ್ ಪೂಜಾ, ನೀನು ಮನೆಗೆ ಹೋಗು, ಅಮ್ಮನ ಹತ್ರ ಬೀಗ ಇಲ್ಲ, ಅವರು ಕಾಯ್ತಾ ಇರ್ತಾರೆ, ನಾನು ಇಲ್ಲಿ ಇನ್ನೇನಾದ್ರೂ ಡ್ರಾಮಾ ಮಾಡಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾಗ ಪೂಜಾ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಪೂಜಾ ಮನೆಗೆ ಬಂದ ಪ್ರಮೀಳಾ ಸೂರ್ಯ ಮೀನನ್ಗೆ ತಾನು ಬೈದಿದ್ನೆಲ್ಲ ನೆನ್ಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಆಗ ಪೂಜಾ ಸಮಾಧಾನ ಮಾಡ್ತಾ, ನೋಡಿ ಆಂಟಿ, ನಿಮ್ಗೆ ಆರೋಗ್ಯ ಬೇರೆ ಸರಿ ಇಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಏನಮ್ಮ ಮಾಡೋದು, ಈ ಜೀವಕ್ಕೆ ಕೃತಜ್ಞತೆ ಅನ್ನೋದೇ ಇಲ್ಲ, ಈ ಜೀವ ಬದುಕಿರೋಕಿನ್ನ ಹೋದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಗೋಳಾಡ್ತಾ ಮಾತಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ರೋಹಿಣಿ, ಯಾಕಮ್ಮ ಈಗ ಅಂತದೇನಾಯ್ತು ಅಂತ ಹೇಳ್ತಿರುವಾಗ, ಸಾಕು ಬಾಯ್ ಮುಚ್ಚೆ, ನಿನ್ ಮೇಲಿನ ಪ್ರೀತಿ ನನ್ನ ಕೊಲ್ಲೋ ಹೋಗಿ ಮಾಡಿತ್ತು ಅನ್ನೋ ರೀತಿ, ಅವ್ರ ಪ್ರೀತಿ ಅವ್ರಿಗೆ ಮುಳುವಾಗೋ ರೀತಿ ಮಾಡ್ಬಿಟ್ಟಿ ಅಲ್ಲೇ. ಈಗಿನ ಕಾಲದಲ್ಲಿ ಸ್ವಾರ್ಥ ಇಲ್ದಾನೆ ಯಾರು ಯಾವ ಕೆಲಸನೂ ಮಾಡೋದಿಲ್ಲ, ಅಂತದ್ರಲ್ಲಿ ಅವರು ಯಾವ ಸ್ವಾರ್ಥನೂ ಇಲ್ದಾನೆ, ಯಾವ ಬಯಕೆನೂ ಇಲ್ದಾನೆ ನನ್ನ ಮೊಮ್ಮಗನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗೊತ್ತಾ, ಎಂತೆಂತ ಅಪಾಯದಿಂದ ನಮ್ಮನ್ನ ಕಾಪಾಡಿದಾರೆ ಗೊತ್ತಾ, ಅಂತವ್ರ ಮನ್ಸಿಗೆ ಬೇಜಾರಾಗೋ ರೀತಿ ಮಾತಾಡ್ಸ್ಬಿಟ್ಟಿ ಅಲ್ಲೇ ನನ್ನ ಕಡೆಯಿಂದ ಅಂತ ರೋಹಿಣಿಗೆ ಬೈತಾ ಇರ್ತಾಳೆ. ಆಗ ರೋಹಿಣಿ, ಮಾತಾಡ್ಬೇಕಮ್ಮ, ನೀನ್ ನನ್ಗೋಸ್ಕರ ಎಲ್ಲಾನು ಮಾಡ್ಬೇಕು, ಯಾಕಂದ್ರೆ ನೀನ್ ನನ್ನ ತಾಯಿ ಅಂತ ಹೇಳ್ತಾ ಇರ್ತಾಳೆ. ಯಾಕಂದ್ರೆ ನೀನ್ ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡ್ಬೇಕು ಅಂತ ಹೇಳಿದಾಗ ಕೋಪಗೊಂಡಂತ ಪ್ರಮೀಳಾ, ಹಲ್ಲು ಉದುರಿಸ್ಬಿಟ್ಟಿನಿ, ಇನ್ನೊಂದ್ಸತಿ ನಾನ್ ತಪ್ಪು ಮಾಡಿದೀನಿ ಅಂತ ಹೇಳಿದ್ರೆ ನಾನ್ ಮಾಡಿರೋ ಒಂದೇ ಒಂದ್ ತಪ್ಪಿಗೆ ಎಷ್ಟೇ ಶಿಕ್ಷೆ ಕೊಡ್ತೀಯ ನೀನು, ನಾಳೆ ನಿನ್ ಮಗ ದೊಡ್ಡವನಾದ್ಮೇಲೆ ಅವ್ನ್ ಕೇಳೋ ಪ್ರಶ್ನೆಗೆ ಏನೇ ಉತ್ತರ ಕೊಡ್ತೀಯ ನೀನು ಅಂತ ಕೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಅಲ್ಲ ಕಣೆ, ಯಾವಾಗ್ಲೂ ನನ್ ಜೀವನ ಹಾಳ್ ಮಾಡ್ದೆ ಅಂತ ಹೇಳ್ತಿರ್ತೀಯಲ್ಲ, ನಾಳೆ ನಿನ್ ಮಗ ದೊಡ್ಡವನಾದ್ಮೇಲೆ ನಿನ್ನ ಏನ್ ಪ್ರಶ್ನೆ ಕೇಳ್ತಾನೆ ಗೊತ್ತಾ, ಅವನ್ ಜೀವನ ನೀನ್ ಯಾವ ರೀತಿ ಹಾಳು ಮಾಡ್ತಿದೀಯಾ ಗೊತ್ತಾ ಅಂತ ಕೇಳ್ತಿರ್ತಾಳೆ. ನೋಡಿ, ಸುಸ್ತಾಗಿರೋ ಹೃದಯ ಕಣೆ ನಂದು, ಯಾವಾಗ ವಿಶ್ರಾಂತಿ ತಗೊಳುತ್ತೋ ನನಗೇ ಗೊತ್ತಿಲ್ಲ, ಆಮೇಲೆ ನಿನ್ ಮಗುವಿನ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ನೀನು ಯೋಚನೆ ಮಾಡ್ದಿಯೇನೆ, ನೀನು ನಮ್ಮನ್ನ ಚೆನ್ನಾಗಿ ನೋಡ್ಕೊಳೋದಿಲ್ಲ, ಚೆನ್ನಾಗಿ ನೋಡ್ಕೊಳೋರ್ನು ನಮ್ಮ ಹತ್ರ ಇರೋಕ್ ಬಿಡಲ್ಲ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ ಪ್ರಮೀಳಾ. ಆಗ ರೋಹಿಣಿ, ಕೃಷ್ಣ ನನ್ ಮಗ ಕಣಮ್ಮ, ಅವನ್ನ ಹೇಗ್ ಕಾಪಾಡ್ಕೋಬೇಕು, ಹೇಗ್ ಬೆಳೆಸ್ಬೇಕು ಅಂತ ಹೇಳಿ ನನಗೆ ಚೆನ್ನಾಗ್ ಗೊತ್ತು, ಯಾರು ಇರ್ಲಿ ಯಾರು ಇಲ್ದೇ ಇರ್ಲಿ ಅವನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ಹೇಳಿ ನನಗೆ ಚೆನ್ನಾಗ್ ಗೊತ್ತು ಅಂತ ಹೇಳಿ ಹೇಳ್ತಿರ್ತಾಳೆ. ಹಾಗೆ ತನ್ನ ತಾಯಿ ಹತ್ರ ಬಂದು ತನ್ನ ತಾಯಿಗೆ ಸಮಾಧಾನ ಮಾಡ್ತಾ, ನೋಡಮ್ಮ, ಇಲ್ಲಿ ನಿಮ್ಗೋಸ್ಕರ ಒಂದು ಒಳ್ಳೆ ಮನೆ ನೋಡಿದ್ದೀನಿ, ಕೃಷ್ಗೋಸ್ಕರ ಒಂದು ಒಳ್ಳೆ ಸ್ಕೂಲ್ ನೋಡಿದ್ದೀನಿ, ಆದಷ್ಟು ಬೇಗ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ, ನಾನೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ, ಯೋಚನೆ ಮಾಡಬೇಡ ಕಣಮ್ಮ. ಆದ್ರೆ ನನ್ನ ಮನೆಯವ್ರೆ ನನ್ನ ಮಗನ್ನ ದತ್ತಕ್ಕೆ ತಗೊಂಡು ನನ್ನ ಕಣ್ಣು ಮುಂದೆನೆ ಅವರು ಹೆತ್ತ ಮಗನ ತರ ಅವನ್ನ ಮುದ್ದಾಡ್ತಾರಲ್ಲ, ಅದನ್ನ ಯಾವ ಕಣ್ಣಲ್ಲಿ ನೋಡಿ ನಾನು ಹೇಗ್ ಬದುಕಿರ್ಲಮ್ಮ, ನೀನೇ ಹೇಳು ಅಂತ ಹೇಳ್ತಿರುವಾಗ, ಕೃಷ್ ಆಸ್ತಿ ಅಲ್ಲಮ್ಮ ಬೇರೆಯವ್ರಿಗೆ ಕೊಟ್ಬಿಡೋಕೆ, ಅವನು ನನ್ನ ಅಸ್ತಿತ್ವ, ನನ್ನ ಪ್ರಾಣ, ಅವ್ನ್ ಹೇಗಮ್ಮ ನಾನ್ ಬಿಟ್ಕೊಡ್ಲಿ, ಅವ್ನ್ ನನ್ ಮಗ ಮಾತ್ರ ಅಂತ ಹೇಳ್ತಿರ್ತಾಳೆ ರೋಹಿಣಿ. ನೋಡಮ್ಮ, ನಿಧಾನ ಆಗಿರ್ಬೋದು, ಆದ್ರೆ ಪರಿಣಾಮ ಒಳ್ಳೇದೇ ಆಗಿರುತ್ತೆ, ಇಷ್ಟು ವರ್ಷನೇ ಸುಮ್ನೆ ಇದೆಯಾ, ಇಷ್ಟು ವರ್ಷನೇ ತಡ್ಕೊಂಡಿದ್ಯಾ, ಇನ್ನು ಸ್ವಲ್ಪ ದಿನ ಸುಮ್ನಿದ್ ಬಿಡು ಪ್ಲೀಸ್ ಅಂತ ಕೇಳ್ಕೊತಿರ್ತಾಳೆ ರೋಹಿಣಿ. ಆಗ ಪ್ರಮೀಳಾ, ನಾನ್ ಸುಮ್ನಿದ್ರು ಆ ದೇವ್ರು ಸುಮ್ನಿರ್ಬೇಕಲ್ಲ ಅಂತ ಹೇಳ್ತಿರ್ತಾಳೆ. ನೋಡ್ ಕಲ್ಯಾಣಿ, ಒಳ್ಳೆಯವ್ರ ಮನ್ಸಿಗೆ ನಾವು ತುಂಬಾ ನೋವು ಕೊಟ್ಟಿದ್ದೇವೆ, ಆದಷ್ಟು ಬೇಗ ನೀನ್ ಯಾರು ನೀನೇನು ಅನ್ನೋ ಸತ್ಯನ ಮನೆಯವರೆಲ್ರಿಗೂ ಹೇಳ್ಬಿಡು ಕಲ್ಯಾಣಿ ಅಂತ ಕೇಳ್ಕೊತಾಳೆ ಪ್ರಮೀಳಾ. ನೋಡ್ ಕಲ್ಯಾಣಿ, ನೀನೇನು ತಪ್ಪು ಮಾಡಿಲ್ಲ, ಅಕಸ್ಮಾತ್ ಆಗಿ ನಿನ್ ಜೀವನದಲ್ಲಿ ನಡೆದ ಘಟನೆ ಅದು, ಅದನ್ನೆಲ್ಲ ಮನೆಯವ್ರ ಮುಂದೆ ಸತ್ಯ ಒಪ್ಕೊಂಡು ಎಲ್ರ ಜೊತೆ ಖುಷಿಯಾಗಿರು. ನೋಡಮ್ಮ, ಈ ಕಳ್ಳಾಟ ಎಲ್ಲ ತುಂಬಾ ದಿನ ನಡೆಯೋಲ್ಲ ಅಂತ ಹೇಳ್ತಾಳೆ ಪ್ರಮೀಳಾ. ಆಗ ರೋಹಿಣಿ, ನೋಡಮ್ಮ, ನನಗೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಬುದ್ಧಿ ಇದೆ, ಹಾಗೆ ನನ್ಗೆ ಹೇಗಿರ್ಬೇಕು ಅನ್ನೋ ಆಲೋಚನೆನೂ ಇದೆ, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ,
ಇನ್ ಸ್ವಲ್ಪ ಸುಮ್ಮನೆ ಇದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿರ್ತಾಳೆ ರೋಹಿಣಿ. ಪ್ರಮೀಳಾ ಆಡಿರೋ ಮಾತಿಂದ ತುಂಬಾ ಬೇಜಾರಾದಂತ ಸೂರ್ಯ ಮೀನಾ ಮನೆ ಹಿತ್ತಲ್ಲಿ ಮಾತಾಡ್ತಾ ಅಳ್ತಾ ಕುಂತಿರ್ತಾರೆ. ಆಗ ಮೀನಾ, ಅಲ್ಲರಿ ಈ ವಿಷಯದ ಬಗ್ಗೆ ಮೊದಲೇ ನಾವು ಅವ್ರ ಹತ್ರ ಚರ್ಚೆ ಮಾಡಿದ್ವಿ, ಬೇಡ ಅಂದಿದ್ರೆ ಆವಾಗ್ಲೇ ಹೇಳ್ಬೋದಿತ್ತು, ಅದನ್ನ ಬಿಟ್ಟು ಎಲ್ರ ಮುಂದೆ ಯಾಕೆ ಈ ರೀತಿ ಅವಮಾನ ಮಾಡ್ಬಿಟ್ರು ಅಂತ ಹೇಳ್ತಿರುವಾಗ, ಎಲ್ಲ ಟೈಮು ಮೀನಾ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಮೀನಾಗೆ ಸಮಾಧಾನ ಮಾಡ್ತಿರ್ತಾನೆ ಸೂರ್ಯ. ಆಗ ಮೀನಾ, ಅಲ್ಲ ರೀ, ನಮ್ಮನೆಗೆ ಕ್ರಿಶ್ ಬರ್ತಾನೆ, ಅವನು ನಮ್ಮಲ್ಲಿ ಒಬ್ಬನಾಗಿರ್ತಾನೆ, ನಾನು ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಏನೇನೋ ಆಸೆ ಕಟ್ಕೊಂಡಿದ್ದೆ, ಆದ್ರೆ ನನ್ನ ಆಸೆಗಳಿಗೆಲ್ಲ ಒಮ್ಮಕ್ಲೆ ತಣ್ಣೀರ್ ಎರಚ್ಬಿಟ್ರು ಅಂತ ಹೇಳಿ ಮಾತಾಡ್ತಿರುವಾಗ, ನನಗೇನೋ ಇದು ಅವ್ರ ಮಾತು ಅಂತ ಅನಿಸ್ತಾ ಇಲ್ಲ ಮೀನಾ. ಅವ್ರು ಯಾವತ್ತೂ ಈ ರೀತಿ ಎಲ್ಲ ಮಾತಾಡ್ದವ್ರಲ್ಲ, ಅದೆಲ್ಲ ದುಬೈನಲ್ಲಿ ಕುಂತಿದ್ದಾಳಲ್ಲ ನಾಜುಕ್ ರಾಣಿ, ಅವಳು ಹೇಳಿ ಮಾಡಿಸ್ತಿರ್ಬೋದು ಅಂತ ಮಾತಾಡ್ತಿರ್ತಾನೆ ಸೂರ್ಯ. ಆಗ ಅಲ್ಲಿಗೆ ಬಂದ ರೋಹಿಣಿ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಹಿಂದ್ಗಡೆಯಿಂದ ಶಾಂತಿ ಬರೋದನ್ನ ನೋಡಿದಂತ ರೋಹಿಣಿ ಫೋನ್ನ ತಗೊಂಡು ನೆಟ್ವರ್ಕ್ ಬರ್ದೇ ಇರೋ ರೀತಿ ಆಕ್ಟ್ ಮಾಡ್ತಾ ಅಲ್ಲೇ ನಿಂತಿರ್ತಾಳೆ. ಆಗ ಅಲ್ಲಿಗೆ ಬಂದ ಶಾಂತಿ, ನೀನೇಮ್ಮ ಮಾಡ್ತಿದೀಯಾ ಇಲ್ಲಿ ಅಂತ ಕೇಳಿದಾಗ, ಅಯ್ಯೋ ಅತ್ತೆ, ಒಳಗಡೆ ನೆಟ್ವರ್ಕ್ ಬರ್ತಾ ಇಲ್ಲ, ಸಿಗ್ನಲ್ ಸಿಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ಮೀನನ್ನ ನೋಡ್ದಂತ ಶಾಂತಿ ಅವ್ರ ಹತ್ರ ಬಂದು, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಕೇಳ್ತಿರುವಾಗ, ಸೂರ್ಯ ಮೀನ ಅಳೋದನ್ನ ನೋಡಿ, ನಾನು ಮೊದ್ಲೇ ಬಡ್ಕೊಂಡೆ, ಹಾದಿ ಬೀದಿಗೆ ಹೋಗೋರ್ನೆಲ್ಲ ಇಲ್ಲಿ ಮನೆಗೆ ಕರ್ಕೊಂಡು ಬರಬೇಡಿ ಅಂತ ಹೇಳಿದ್ರೆ ಕೇಳಿಲ್ಲ, ಈಗ್ಲಾದ್ರೂ ದೊಡ್ಡೋರ್ ಮಾತನ್ನ ಕೇಳ್ತೀರಾ ಅಂತ ಹೇಳಿ ಮೀನಾಗೆ ಮತ್ತಷ್ಟು ನೋವಾಗೋ ರೀತಿ ಮಾತಾಡ್ತಾ ಇರ್ತಾಳೆ. ಅದನ್ನ ಕೇಳಿದಂತ ಸೂರ್ಯ, ಅವರು ನಿಂಬೆಕಾಯಿ ಹೆಚ್ಚಿದರೆ ನೀನು ಅದಕ್ಕೆ ಉಪ್ಪು ಖಾರ ಹಾಕ್ಬೇಡ, ಬಾ ಮೀನಾ, ಇದ್ರೆ ಇನ್ನಷ್ಟು ನೋವಾಗುತ್ತೆ ಅಂತ ಹೇಳಿ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ ಸೂರ್ಯ. ಆಗ ಶಾಂತಿ, ನೋಡ್ದ್ಯಾ ರೋಹಿಣಿ, ಏನೋ ಒಳ್ಳೆ ಬುದ್ಧಿ ಮಾತು ಹೇಳಕ್ ಹೋದ್ರೆ ಹೇಗ್ ಗುಟ್ರ ಹಾಕೋತಾ ಹೋಗ್ತಾರೆ ಅಂತ ಹೇಳ್ತಿರುವಾಗ, ಹೋಗ್ಲಿ ಬಿಡಿ ಅತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ, ಏನಾದ್ರೂ ಆ ಹುಡುಗನ್ನ ಇಲ್ಲೇ ಎಸ್ಕೊಂಡ್ಬಿಟ್ಟಿದ್ರೆ ಆ ಮೀನಾ ಇನ್ನೂ ಚಿಕ್ಕೋಬಿಡ್ತಿದ್ಲು ಅಂತ ಹೇಳ್ತಿರ್ತಾಳೆ. ಅಯ್ಯೋ ರೋಹಿಣಿ, ನಿನ್ಗಿನ್ನೂ ಸೂರ್ಯನ ವಿಷಯ ಗೊತ್ತಿಲ್ಲ, ಅವನೇನಾದ್ರೂ ಹಠ ಹಿಡಿದ್ರೆ ಆ ಕೆಲಸ ಆಗೋವರೆಗೂ ಬಿಡಲ್ಲ, ನೋಡ್ತಾ ಇರು, ಹೇಗಾದ್ರೂ ಮಾಡಿ ಆ ಹುಡುಗನ್ನ ಇಲ್ಲಿ ಕರ್ಕೊಂಡು ಬಂದೇ ಬರ್ತಾನೆ ಅಂತ ಹೇಳ್ತಾ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಆ ಮಾತನ್ನ ಕೇಳಿ ರೋಹಿಣಿಗೆ ಮತ್ತಷ್ಟು ಟೆನ್ಷನ್ ಶುರುವಾಗುತ್ತೆ.